ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಹಾಗೆ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪನಾದರೂ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದ್ರೆ ಹೆಚ್ಚು ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೂ ಪಕ್ಕದಲ್ಲೇ ಬರುವಂತ ಹೈಪ್ ಅನ್ನುವಂತಹ ಒಂದು ಬಟನ್ನ ಪ್ರೆಸ್ ಮಾಡಿ ಪಾಯಿಂಟ್ ಕೊಟ್ಟು ಆ ಮೂಲಕನೂ ಸಹ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ಕಂಟೆಂಟ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಒಬ್ಬ ಕಮೆಂಟು, ಆ ಕಮೆಂಟ್ಗೆ ಇವತ್ತು ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿನ ನಾನು ತಿಳ್ಕೊಂಡಿರುವಷ್ಟು ಗರುಡ ಪುರಾಣದಲ್ಲಿರುವಂತಹ ಒಂದಿಷ್ಟು ಅದ್ಭುತವಾದ ಕಠೋರ ಸತ್ಯನ ನಿಮ್ಮ ಮುಂದೆ ತಿಳಿಸ್ತೀನಿ. ಅದು ಏನಪ್ಪಾ ಅಂತ ಹೇಳಿ ಅವ್ರ ಕಮೆಂಟು ಸಹ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಅಂದ್ರೆ, ವಿವಾಹಿತ ಮಹಿಳೆ ಸತ್ತರೆ ಅವಳು ದೇವಲೋಕವನ್ನು ಪಡೆಯುತ್ತಾಳೆ ಎಂದು ಹೇಳಲಾಗುತ್ತದೆ ಅಲ್ವಾ. ಮುತ್ತೈದೆ ಹೆಣ್ಮಗಳು ಒಬ್ರು ತೀರ್ಕೊಂಡ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂತಹ ನಂಬಿಕೆಯ ಮಾತುಗಳು ನಾವೆಲ್ಲರೂ ಸಹ ಕೇಳಿದೀವಲ್ವಾ. ಇನ್ನು ವಿಧವಾ ಹೆಣ್ಮಗಳು, ಆಕೆ ತೀರ್ಕೊಂಡ್ಮೇಲೆ ಆಕೆಗೆ ಸ್ವರ್ಗದಲ್ಲಿ ದಾರಿ ಇಲ್ವಾ ಅನ್ನುವಂಥ ಪ್ರಶ್ನೆ ಎಲ್ರೂ ಸಹ ಕಾಡುತ್ತೆ. ಇದನ್ನ ಸ್ವತಃ ಗರುಡ ವಿಷ್ಣುವಿನ ಮುಂದೆ ಕೇಳುವಂತ ಈ ಪ್ರಶ್ನೆಗೆ ಗರುಡ ಪುರಾಣದಲ್ಲಿ ಬಂದಿರುವಂತಹ ವಿಷ್ಣು ಹೇಳಿರುವಂತಹ ಒಂದು ಕಠೋರ ಸತ್ಯ ಏನು ಅಂತ ಹೇಳಿ ನಿಮ್ಮ ಮುಂದೆ ನಾನು ಇವತ್ತು ತಿಳಿಸ್ತೀನಿ. ನಾನು ಮೊನ್ನೆ ಇದನ್ನ ಓದಿ ತಿಳ್ಕೊಂಡಾಗ ಒಂಥರ ರೋಮಾಂಚನ ಅಂತ ಕೂಡ ಅನಿಸ್ತು. ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಅದರಲ್ಲಿರುವಂಥದ್ದನ್ನ ನಾನು ಓದಿ ನಿಮ್ಮ ಮುಂದೆ ನಾನು ಇವಾಗ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ಸ್ನೇಹಿತರೆ, ಹೇಗೆ ಅಂದ್ರೆ ಗರುಡ ಪುರಾಣ ಒಂದು ಅದ್ಭುತ ಒಂದು ಗ್ರಂಥ ಅಂತ ಹೇಳ್ಕೋಬಹುದು. ಅಷ್ಟು ಅದ್ಭುತವಾಗಿದೆ ನಿಜವಾಗ್ಲು. ಬರೀ ಸತ್ತ ಮನೆಯಲ್ಲಿ ಅದನ್ನ ಪಾರಾಯಣ ಮಾಡ್ಬೇಕು ಅನ್ನೋದು ನನ್ನ ಪ್ರಕಾರ ತಪ್ಪು ಅನ್ಸುತ್ತೆ. ಅದನ್ನ ಹಾಳ ಹೊಕ್ಕಿ ತಿಳ್ಕೊಂಡ್ರೆ ನಿಜವಾಗ್ಲು ಯಾರು ಸಹ ತಪ್ಪುಗಳನ್ನ ಮಾಡೋದಿಕ್ಕೆ ಮನ್ಸು ಮಾಡೋದಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅಷ್ಟು ಅದ್ಭುತವಾದ ಬರವಣಿಗೆಗಳು. ಹಾಳ ಹೊಕ್ಕಿ ತಿಳ್ಕೊಂಡ್ರೆ ನಿಜವಾಗ್ಲೂ ಕೂಡ ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು ಅಂತ ಹೇಳಿ ನಾವೆಲ್ಲನೂ ಸಹ ತಿಳ್ಕೋಬಹುದು. ಒಳ್ಳೆಯ ಕರ್ಮಫಲ ಯಾವುದು, ಕೆಟ್ಟ ಕರ್ಮಫಲಗಳಿಂದ ನಾವು ಏನೆಲ್ಲ ಪಡ್ಕೊಳ್ತೀವಿ ಅನ್ನೋದನ್ನು ಸಹ ತಿಳ್ಕೋಬಹುದು. ಆದ್ರಿಂದ ಬನ್ನಿ, ವಿಷ್ಣು ಯಾವ ರೀತಿ ಒಂದು ಸತ್ಯನ ನಮ್ಗೆ ಹೇಳಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಗರುಡ ಕೇಳುವಂತ ಪ್ರಶ್ನೆಗೆ ಯಾವ ರೀತಿ ಭಗವಂತ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಸಹ ತಿಳ್ಕೊಳ್ತಾ ಹೋಗೋಣ. ತುಂಬಾ ವಿಶೇಷ ಅಂತ ಹೇಳಿ ತಿಳ್ಕೋಬಹುದು. ಅದು ಪ್ರಾಚೀನ ಕಾಲವಾಗಿದ್ದು ವೈಕುಂಠ ಸಾಮ್ರಾಜ್ಯದಲ್ಲಿ ಸುಂದರವಾದ ಬೆಳಕು ವ್ಯಾಪಿಸಿತ್ತು. ಅಂತ್ಯವಿಲ್ಲದ ಶಾಂತಿ ಇತ್ತು. ದೇವತೆಗಳು ಮತ್ತು ಗಂಧರ್ವರು ಮಧುರ ಸಂಗೀತವು ಸಹ ವಾತಾವರಣವನ್ನು ವ್ಯಾಪಿಸಿತ್ತು. ಗರುಡ ವಿಷ್ಣುವಿನ ಮುಂದೆ ಕುಳಿತು, ಅಂದ್ರೆ ಭಗವಂತನ ಮುಂದೆ ಕುಳಿತು ಆಳವಾದ ಕುತೂಹಲವಿತ್ತು. ಅವನ ಕಣ್ಣುಗಳು ಪ್ರಶ್ನೆಗಳಿಂದ ಉರಿಯುತ್ತಿದ್ದವು. ಗರುಡನು ಕೈ ಮುಗಿದು, ಭಗವಂತ ಒಡೆಯ, ಭೂಮಿಯ ಮೇಲೆ ಗಂಡ ಜೀವಂತವಾಗಿರುವ ಅಥವಾ ಅವನೊಂದಿಗೆ ಸಾಯುವ ವಿವಾಹಿತ ಮಹಿಳೆ ಮಾತ್ರ ದೇವಲೋಕಕ್ಕೆ ಅರ್ಹಳು ಎಂದು ನಾವು ಪದೇ ಪದೇ ಕೇಳುತ್ತೇವೆ. ಆದರೆ ತನ್ನ ಗಂಡನನ್ನು ಕಳೆದುಕೊಂಡು ಸಂತೋಷವನ್ನು ಕಳೆದುಕೊಳ್ಳುವ ಗಂಡನನ್ನು ಕಳೆದುಕೊಂಡು ಒಂಟಿಯಾಗಿರುವ, ಲೋಕವೇ ತಿರಸ್ಕರಿಸುವ ಮಹಿಳೆ ದೇವಲೋಕಕ್ಕೆ ಅರ್ಹಳಲ್ಲವೇ? ಅವಳ ನೀತಿ, ಸದ್ಗುಣ, ತಪಸ್ಸು ವ್ಯರ್ಥವೇ ಎಂಬ ಪ್ರಶ್ನೆನ ವಿಷ್ಣುವಿನ ಮುಂದೆ ಕೇಳ್ತಾರೆ. ದೇವಲೋಕವೇ ಸ್ತಬ್ಧ ಆಗುತ್ತೆ ಈ ಪ್ರಶ್ನೆ ಕೇಳಿದ ತಕ್ಷಣ. ಗರುಡನ ಧ್ವನಿ ಸ್ವಲ್ಪ ದುಃಖದಿಂದ ಕೂಡಿತ್ತು. ಅವನು ಮುಂದುವರೆಸಿದನು, ಜನರು ಅವಳು ತನ್ನ ಸೀರೆಯನ್ನು ಉರಿದಳು ಎಂದು ಹೇಳ್ತಾರೆ. ಅವಳ ವೈವಾಹಿಕ ಸಂತೋಷ ಹೋಗಿದೆ ಎಂದು ಹೇಳ್ತಾರೆ. ಅವಳ ಜೀವನ ಮುಗಿದಿದೆ ಒಡೆಯ. ಒಬ್ಬ ಮಹಿಳೆಯ ಪರಿಶುದ್ಧತೆ ಅವಳ ಗಂಡನ ಜೀವನದಲ್ಲಿ ಮಾತ್ರ ನೆಲೆಸಿದೆಯೇ? ಅವಳ ಶ್ರದ್ಧೆ, ಅವಳ ಕೊಡುಗೆ, ಅವಳ ನೀತಿ, ಅವಳ ಸತ್ಯತೆ, ಅವಳ ಸೇವೆ ಎಲ್ಲವೂ ಸಹ ಹಾಗಿದ್ರೆ ವ್ಯರ್ಥನೆ ಅನ್ನುವಂಥ ಪ್ರಶ್ನೆನ ಕೇಳುವಂಥದ್ದು. ಗರುಡನ ಹೃದಯದಲ್ಲಿ ಈ ಪದಗಳು ಅರಿಯಿತು.
ವೈಕುಂಠದ ವಾತಾವರಣ ಸಂಪೂರ್ಣವಾಗಿ ಮೌನವಾಯಿತು. ದೇವತೆಗಳು ಮತ್ತು ಗಂಧರ್ವರು ಸಹ ಈ ಪ್ರಶ್ನೆಯ ಗುರುತ್ವಾಕರ್ಷಣೆಯನ್ನು ಅನುಭವಿಸಿದರು. ಈ ಪ್ರಶ್ನೆಯ ಪ್ರಪಂಚಾದ್ಯಂತ ಅಸಂಖ್ಯಾತ ಮಹಿಳೆಯರ ನೋವನ್ನು ನಿಜವಾಗಿಯೂ ಸಂಕೇತವಾಗಿರುತ್ತದೆ. ಗರುಡನು ಮುಂದುವರಿಸಿದನು, ದೇವರೇ, ಒಬ್ಬ ವಿವಾಹಿತ ಮಹಿಳೆ ಭೂಮಿಯ ಮೇಲೆ ಸತ್ತಾಗಲೆಲ್ಲ ಅವಳು ನೇರವಾಗಿ ದೇವಲೋಕಕ್ಕೆ ಹೋಗುತ್ತಾಳೆ ಎಂದು ಜನರು ಹೇಳ್ತಾರೆ. ಗಂಡನನ್ನು ಕಳೆದುಕೊಂಡ ಮಹಿಳೆ ಸತ್ತಾಗ ಅವರು ಮೌನವಾಗುತ್ತಾರೆ, ಅವಳು ದೇವಲೋಕವನ್ನು ಪಡೆಯುತ್ತಾಳೆ ಎಂದು ಯಾರು ಕೂಡ ಹೇಳೋದಿಲ್ಲ. ಇದು ನಿಜವೇ? ಅವಳ ಕರ್ಮಗಳು ನಿಷ್ಪ್ರಯೋಜಕವೇ ಎನ್ನುವಂತ ಪ್ರಶ್ನೆ ಗರುಡ ಕೇಳ್ತಾರೆ. ಗರುಡನ ಕಣ್ಣುಗಳು ವಿಷ್ಣುವಿನ ಮೇಲೆ ನೆಟ್ಟಿದ್ದವು. ಅವರ ಉತ್ತರಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ, ಸತ್ಯವನ್ನು ತಿಳಿದುಕೊಳ್ಳಲು. ಏಕೆಂದ್ರೆ ನೀತಿ ಶಾಸ್ತ್ರಗಳ ಪುರಾವೆಗಳ ನೀತಿಯ ಅಡಿಪಾಯ. ಭಗವಂತನ ಮಾತುಗಳು ಮಾತ್ರ ಅವನ ದುಃಖವನ್ನು ಕಡಿಮೆ ಮಾಡಬಲ್ಲವು. ಆಗ ವಿಷ್ಣು ಒಂದು ಕ್ಷಣ ಮೌನವಾಗಿದ್ದನು. ಗರುಡನ ಪ್ರಶ್ನೆಯನ್ನು ಕೇವಲ ಪ್ರಶ್ನೆಯಲ್ಲ, ಭೂಮಿಯ ಮೇಲಿನ ಅಸಂಖ್ಯಾತ ಮಹಿಳೆಯರ ನೋವು ಎಂದು ಅವನು ಅರ್ಥ ಮಾಡಿಕೊಂಡಂತೆ ಅವನ ದೈವಿಕ ಕಣ್ಣುಗಳು ಸಹ ಹೊಳೆಯುತ್ತಿದ್ದವು. ನಂತರ ಅವನು ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದನು. ಗರುಡ, ಇಂದು ನೀನು ಯುಗ ಯುಗಗಳಿಂದ ಜನರ ಮನಸ್ಸಿನಲ್ಲಿ ಇರುವ ಪ್ರಶ್ನೆಯನ್ನು ಕೇಳಿದ್ದೀಯಾ, ಆದರೆ ಯಾರು ಅದನ್ನು ನಿಜವಾಗಿಯೂ ಸಹ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿಲ್ಲ. ವೈಕುಂಠದ ಮೇಲೆ ಆಳವಾದ ಮೌನ ಆವರಿಸಿತು. ಗರುಡನ ಪ್ರಶ್ನೆಯು ಇಡೀ ವಾತಾವರಣವನ್ನು ಗಂಭೀರಗೊಳಿಸಿದಂತೆ ತೋರುತ್ತಿತ್ತು. ವಿಷ್ಣು ಶಾಂತವಾಗಿ ಕುಳಿತಿದ್ರು. ಅವರ ಕಣ್ಣುಗಳು ಕರುಣೆ ಮತ್ತು ಅವನ ಮುಖದಲ್ಲಿ ಪ್ರಪಂಚದ ಎಲ್ಲ ದೈವಿಕ ನಗು ಕೂಡ ಇತ್ತು. ಗರುಡನ ಪ್ರಶ್ನೆಯನ್ನು ಮಾತ್ರವಲ್ಲದೆ ಗಂಡನನ್ನು ಕಳೆದುಕೊಂಡ ಕಾರಣದಿಂದಾಗಿ ಅವಮಾನ, ತಿರಸ್ಕಾರ ಮತ್ತು ಒಂಟಿತನದ ಜೀವನವನ್ನು ನಡೆಸುವ ಭೂಮಿಯ ಮೇಲಿನ ಅಸಂಖ್ಯಾತ ಮಹಿಳೆಯರ ನೋವನ್ನು ಅವನು ಅನುಭವಿಸುತ್ತಿರುವಂತೆ ಕೆಲವು ಕ್ಷಣಗಳು ಕಾಣಿಸುತ್ತೆ. ನಂತರ ನಿಧಾನವಾಗಿ ವಿಷ್ಣು ಗರುಡ ಕೇಳಿರುವಂತಹ ಒಂದು ಅದ್ಭುತ ಪ್ರಶ್ನೆ, ನಾವೆಲ್ಲರೂ ಕೂಡ ಇದನ್ನ ತಿಳ್ಕೋಬೇಕು ಕಣಪ್ಪ ಅಂತ ಅನ್ಸುತ್ತಲ್ವಾ? ಆಗ ವಿಷ್ಣು ಮಧುರವಾದ ಧ್ವನಿಯಲ್ಲಿ ಮಾತನ್ನು ಪ್ರಾರಂಭಿಸುತ್ತಾರೆ. ಭಗವಂತ, ಓ ಗರುಡ, ನೀನು ಕೇಳಿದ ಪ್ರಶ್ನೆ ತುಂಬಾ ಸಂಕೀರ್ಣವಾಗಿದೆ, ಆದರೆ ಅದರ ಉತ್ತರವು ಅಷ್ಟೇ ಸರಳವಾಗಿದೆ. ಯಾಕಂದ್ರೆ ಸತ್ಯವು ಯಾವಾಗಲೂ ಸರಳವಾಗಿರುತ್ತೆ, ಆದರೆ ಮಾನವರು ಅದನ್ನು ಸಂಕೀರ್ಣಗೊಳಿಸುತ್ತಾರೆ. ಗರುಡ ಗಮನವಿಟ್ಟು ಕೇಳಿದನು. ಭಗವಂತ ಹೇಳಿದನು, ಈ ಜಗತ್ತಿನಲ್ಲಿ ಜನರು ಬಾಹ್ಯ ಚಿಹ್ನೆಗಳ ಆಧಾರದ ಮೇಲೆ ತೀರ್ಪು ನೀಡುತ್ತಾರೆ. ಯಾರು ವಿವಾಹಿತರು, ಯಾರು ಗಂಡನನ್ನು ಕಳೆದುಕೊಂಡವರು ಎಂಬ ಆಧಾರದ ಮೇಲೆ ಮೌಲ್ಯವನ್ನು ನಿರ್ಧರಿಸುತ್ತಾರೆ. ಆದರೆ ನೀತಿಯ ಆಗಿಲ್ಲ. ನೀತಿಯನ್ನು ಎಂದು ಬಾಹ್ಯವಾಗಿ ಅಳೆಯುವುದಿಲ್ಲ. ನೀತಿಯು ಹೃದಯದಲ್ಲಿ, ಆಲೋಚನೆಗಳಲ್ಲಿ, ನಡವಳಿಕೆಯಲ್ಲಿ ಇರುತ್ತದೆ. ವಿಷ್ಣುವು ಮುಂದುವರೆಸಿದನು, ಓ ಗರುಡ, ಬಳೆಗಳನ್ನು ಧರಿಸುವುದು ಅಥವಾ ಕುಂಕುಮವನ್ನು ಧರಿಸುವುದು ಸದ್ಗುಣವನ್ನು ತರುವುದಿಲ್ಲ, ಅಥವಾ ದೇವಲೋಕವು ಒಬ್ಬ ಹೃದಯದ ಅನುಗ್ರಹದಿಂದ ಬರುವುದಿಲ್ಲ ಎಂದು ತಿಳಿಯಿರಿ. ದೇವಲೋಕಕ್ಕೆ ಹೋಗುವ ಮಾರ್ಗವು ಕೇವಲ ಕ್ರಿಯೆ, ನಡವಳಿಕೆ ಮತ್ತು ಶ್ರದ್ಧೆಯಿಂದ ಸುಗಮವಾಗುತ್ತದೆ. ಗರುಡನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ವಿಷ್ಣು ಹೇಳಿದನು, ವಿವಾಹಿತ ಮಹಿಳೆ ಮದುವೆ ಆಗಿದ್ದರೂ ದುರಾಂಕಾರ, ವಂಚನೆ ಮತ್ತು ಅನೀತಿಯಲ್ಲಿ ತೊಡಗಿದರೆ ಅವಳ ಗಂಡ ಅವಳಿಗೆ ದೇವಲೋಕವನ್ನು ನೀಡಲು ಸಾಧ್ಯವಿಲ್ಲ. ಆದರೆ ಗಂಡನನ್ನು ಕಳೆದುಕೊಂಡರೂ ನೀತಿಯನ್ನು ಪಾಲಿಸಿದರೆ ಮತ್ತು ಕೊಡುಗೆ ಮತ್ತು ಸಂಯಮದ ಜೀವನವನ್ನು ನಡೆಸಿದರೆ ಆ ಮಹಿಳೆ ದೇವಲೋಕಕ್ಕೆ ಅರ್ಹಳಾಗಿರುತ್ತಾಳೆ. ಆಗ ಭಗವಂತನ ಧ್ವನಿ ಇನ್ನಷ್ಟು ಗಂಭೀರವಾಯಿತು. ಅವನು ಹೇಳಿದನು, ಓ ಗರುಡ, ಗಂಡನನ್ನು ಕಳೆದುಕೊಳ್ಳುವುದು ತಪ್ಪಲ್ಲ. ಅದು ಕೇವಲ ಜೀವನದ ಒಂದು ಸನ್ನಿವೇಶ. ಆದರೆ ಆ ಪರಿಸ್ಥಿತಿಯಲ್ಲಿ ತನ್ನ ಗಂಡನ ಮನೆಯನ್ನು ತನ್ನ ಸ್ವಂತವೆಂದು ಪರಿಗಣಿಸುವ, ದುಃಖದಲ್ಲಿಯೂ ನೀತಿ ಮಾರ್ಗವನ್ನು ತ್ಯಜಿಸದ, ತನ್ನ ಪಾತ್ರವನ್ನು ಶುದ್ಧವಾಗಿಟ್ಟುಕೊಳ್ಳುವ, ತನ್ನ ಕುಟುಂಬದವರನ್ನು ಗಂಡನ ಗೌರವವನ್ನು ಎತ್ತಿ ಹಿಡಿಯುವ ಒಬ್ಬ ಹೆಣ್ಣು ಮಗಳು ನಿಜವಾಗ್ಲೂ ಕೂಡ ಬರೀ ಸಾಮಾನ್ಯ ಮಹಿಳೆಯಲ್ಲ, ಅವಳು
ತಪಸ್ವಿಯಾಗಿರುತ್ತಾಳೆ. ಗರುಡನ ಹೃದಯದಲ್ಲಿ ನಂಬಿಕೆ ಹುಟ್ಟಲು ಪ್ರಾರಂಭಿಸಿತು. ಓ ಗರುಡ, ಕೊಡುಗೆಗಿಂತ ದೊಡ್ಡ ತಪಸ್ಸು ಇನ್ನೊಂದಿಲ್ಲ. ಗಂಡನನ್ನು ಕಳೆದುಕೊಂಡ ಮಹಿಳೆಯ ಜೀವನವು ಕೊಡುಗೆಯ ಶ್ರೇಷ್ಠ ಉದಾಹರಣೆಯಾಗಿದೆ. ಅವಳು ತನ್ನ ಸುಖಗಳನ್ನು, ಆಸೆಗಳನ್ನು ಮತ್ತು ನಗುವನ್ನು ಸಹ ಕೊಡುಗೆ ಮಾಡುತ್ತಾಳೆ. ಇದರಿಂದ ಅವಳು ತನ್ನ ನೀತಿಯಲ್ಲಿ ದೃಢವಾಗಿರುತ್ತಾಳೆ. ಗರುಡನ ಕಣ್ಣುಗಳು ಈಗ ಕರುಣೆ ಮತ್ತು ಗೌರವ ಎರಡನ್ನೂ ಹೊಂದಿರುವ ಭಗವಂತನು ಮುಂದುವರಿಸುತ್ತಾನೆ. ದೇವಲೋಕವು ಒಬ್ಬ ಮಹಿಳೆ ವಿವಾಹಿತಳೆ ಅಥವಾ ಗಂಡನನ್ನು ಕಳೆದುಕೊಂಡವಳೆ ಎಂಬುದರ ಮೇಲೆ ನಿರ್ಧರಿಸಿರುವುದಿಲ್ಲ ಎಂದು ತಿಳಿಯಿರಿ. ಅವಳು ಎಷ್ಟು ಸತ್ಯವನ್ನು ಬದುಕಿದಳು, ಅವಳು ತನ್ನ ನೀತಿಯಲ್ಲಿ ಎಷ್ಟು ಎತ್ತಿ ಹಿಡಿದಳು ಮತ್ತು ಅವಳು ಎಷ್ಟು ಕೊಡುಗೆ ಮಾಡಿದಳು ಎಂಬುದರ ಮೇಲೆ ಅದು ನಿರ್ಧರಿಸಲ್ಪಡುತ್ತದೆ. ಗಂಡನ ಹೆಸರಿನ ಮೇಲೆ ಎಷ್ಟು ಧರ್ಮೀಯ ಮಾರ್ಗದಲ್ಲಿರುತ್ತಾಳೆ ಎನ್ನುವುದೇ ಇಲ್ಲಿ ಬಹಳ ಮುಖ್ಯ ಎಂದು ನಂಬಲಾಗಿದೆ. ಹಾಗೆ ಆಳವಾದ ಮತ್ತು ಅಪರೂಪವಾದ ರಹಸ್ಯವನ್ನು ಬಹಿರಂಗಪಡಿಸಿದ್ರು ವಿಷ್ಣು. ಈಗ ಒಂದು ಕತೆ ಮೂಲಕ ವಿಷ್ಣು ತಿಳಿಸ್ತಾರೆ. ಒಂದು ಕತೆ ಮೂಲಕ ನೋಡಿ ಎಷ್ಟು ಚೆನ್ನಾಗಿದೆ. ಯಾವುದೇ ಬಾಹ್ಯ ಸೌಂದರ್ಯದ ಮೇಲೆ ಸ್ವರ್ಗ ಸಿಗುತ್ತೆ. ಅರಿಶಿನ ಕುಂಕುಮ ತಾಳಿ ಹಾಕಿರುವಂತ ಒಬ್ಬ ಹೆಣ್ಮಗಳು ಸತ್ತ ತಕ್ಷಣ ಆಕೆ ಸ್ವರ್ಗಕ್ಕೆ ಹೋಗ್ತಾಳೆ. ವಿಧವೆ ಹೆಣ್ಮಗಳು ಹೋಗಕ್ಕಾಗಲ್ಲ ಅಂದಾಗ ಅದು ಬರೀ ಭೂಮಿ ಮೇಲೆ ಮಾತ್ರ ಲೆಕ್ಕಾಚಾರ. ಮದುವೆಯಾಗಿ ಗಂಡ ಇದ್ದು ಕೂಡ ದ್ರೋಹ, ಅಧರ್ಮದ ಮಾರ್ಗ, ದುರಾಂಕಾರಿ, ಒಂದು ಹೊಂದಾಣಿಕೆ ಅನ್ನೋದ್ರಲ್ಲೂ ಸಹ ದುರಾಂಕಾರಿಯಾಗಿರುವಂತವ್ರು ಕೂಡ ಅವರು ಮುತ್ತೈದೆ ಆಗಿ ಸತ್ರು ಸಹ ಸ್ವರ್ಗದ ಆದಿ ಅವ್ರಿಗೆ ಸಿಗೋದಿಲ್ಲ. ಇನ್ನು ಗಂಡ ಸತ್ತ ಮೇಲೆ ಗಂಡನ ಹೆಸರಿನ ಒಟ್ಟಿಗೆ ಅಂದ್ರೆ ಆಕೆಗೆ ಅದೇ ಸರ್ವಸ್ವ ಆಗಿರುತ್ತೆ, ಅದೇ ಸ್ವರ್ಗ ಆಗಿರುತ್ತೆ. ಆ ಒಂದು ಧರ್ಮನ ಎತ್ತಿ ಹಿಡಿಯುವ ಹೆಣ್ಮಗಳು ಸ್ವರ್ಗಕ್ಕೆ ಅರ್ಹಳಾಗಿರ್ತಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ಗರುಡನಿಗೆ ಒಂದು ಕತೆ ಮೂಲಕ ಒಡೆಯ, ಇಂದು ನಾನು ಜಗತ್ತಿನ ದೃಷ್ಟಿಕೋನ ಎಷ್ಟು ಸೀಮಿತವಾಗಿದೆ ಮತ್ತು ನಿಮ್ಮ ನ್ಯಾಯ ಎಷ್ಟು ವಿಶಾಲವಾಗಿದೆ ಎಂದು ಅರಿತುಕೊಂಡೆ. ಜನರು ಗಂಡನನ್ನು ಕಳೆದುಕೊಂಡ ಮಹಿಳೆಯರನ್ನು ದುರದೃಷ್ಟದ ಸಂಕೇತವೆಂದು ಪರಿಗಣಿಸುತ್ತಾರೆ. ಆದರೆ ನಿಮ್ಮ ಪ್ರಕಾರ ಅವಳ ತಪಸ್ಸು ಮತ್ತು ಕೊಡುಗೆಯ ಸಾಕಾರ ಎಂದು ಅವರು ವಿನಮ್ರವಾಗಿ ಹೇಳಿದರು. ಆಗ ವಿಷ್ಣು ಶಾಂತವಾಗಿ, ಗರುಡ, ನೆನಪಿಡಿ, ನಾನು ಯಾರನ್ನೂ ಅವರ ಬಾಹ್ಯ ನೋಟದಿಂದ ನಿರ್ಣಯಿಸುವುದಿಲ್ಲ. ನಾನು ಅವರ ಹೃದಯವನ್ನು ಮಾತ್ರ ನೋಡುತ್ತೇನೆ. ಗಂಡನನ್ನು ಕಳೆದುಕೊಂಡವಳಾಗಲಿ ಅಥವಾ ವಿವಾಹಿತರಾಗಲಿ ಸದಾಚಾರ, ಸತ್ಯ ಮತ್ತು ಕೊಡುಗೆಯ ಮಾರ್ಗವನ್ನು ಅನುಸರಿಸುವ ಯಾವುದೇ ಮಹಿಳೆ ನನಗೆ ಸಮಾನಳು ಮತ್ತು ದೇವಲೋಕದಲ್ಲಿ ಅವಳ ಸ್ಥಾನ ಖಚಿತವಾಗಿರುತ್ತದೆ. ಹಾಗೆ ಒಂದು ಊರಲ್ಲಿ, ಅಂದ್ರೆ ನಮ್ಮ ಭೂಮಿ ಮೇಲೆ ಒಂದು ಊರಲ್ಲಿ ಒಂದು ಕತೆ ಮೂಲಕ ಅವರು ತಿಳಿಸ್ತಾರೆ. ಒಂದು ಹೆಣ್ಮಗಳು ಯಾವ ರೀತಿ ಗಂಡನೊಟ್ಟಿಗೆ ಬದುಕಿದ್ದಾಗ ಇರುವಂಥದ್ದು ಎಷ್ಟು ಮುಖ್ಯನೋ, ಗಂಡ ತೀರ್ಕೊಂಡ್ಮೇಲೆ ಅವರ ಹೆಸರಿನಲ್ಲಿ ಬದುಕೋದಿದೆಯಲ್ಲ, ಆ ಬದುಕು, ಆ ಕರ್ಮ, ಮತ್ತೆ ಅವಳು ಸಂಪಾದನೆ ಮಾಡುವಂತ ಒಂದು ಧರ್ಮದ ಕೊಡುಗೆಗಳು ಎಲ್ಲವೂ ಸಹ ಅಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಒಂದು ಕತೆ ಕೇಳೋಣ ಬನ್ನಿ. ಭೂಮಿಯ ಮೇಲಿನ ಒಂದು ಸಣ್ಣ ಒಂದು ಊರು ಶಾಂತಿಯುತ ಮತ್ತು ಪವಿತ್ರ ಗ್ರಾಮವಾಗಿರುತ್ತೆ. ಆ ಗ್ರಾಮವು ದೊಡ್ಡದಾಗಿರಲಿಲ್ಲ, ಆದರೆ ಅದು ಹೆಸರಿನಿಂದ ಕೂಡಿತ್ತು. ಸಣ್ಣ ಮಣ್ಣಿನ ಮನೆಗಳು, ಜನರಲ್ಲಿ ಬೆಚ್ಚಗಿನ ಸ್ವರ್ಗದ ವಾತಾವರಣವಿತ್ತು. ಈ ಗ್ರಾಮದಲ್ಲಿ ಅನುಸೂಯ ಎಂಬಂತ ಸರಳ, ಸೌಮ್ಯ ಮತ್ತು ಶ್ರದ್ಧಾಭರಿತ ಮಹಿಳೆ ವಾಸಿಸುತ್ತಾ ಇರ್ತಾರೆ. ಅವಳ ಸ್ವಭಾವವು ಕೂಡ ತುಂಬಾ ಸಿಹಿಯಾಗಿರುತ್ತೆ. ಹಳ್ಳಿಯ ಎಲ್ಲರೂ ಅವಳನ್ನು ಬಾಹುಜಿ ಎಂದು ಕರೀತಾ ಇರ್ತಾರೆ ಗೌರವದಿಂದ. ಅನುಸೂಯಳ ತಾಯಿಯ ಕುಟುಂಬ ತುಂಬಾ ಶ್ರೀಮಂತರ ಕುಟುಂಬ ಆಗಿರುತ್ತೆ. ಋಣಾನುಸಂಬಂಧ ಎಂಬಂತೆ ಒಂದು ಬಡ ಕುಟುಂಬಕ್ಕೆ ಸೊಸೆಯಾಗಿ ಬರ್ತಾರೆ ಅನುಸೂಯ. ಆದ್ರೆ ಬಂದ್ರೂ ಸಹ ಆಕೆ ಯಾವ ರೀತಿ ಗಂಡನೊಟ್ಟಿಗೆ ಸಂಸಾರ ಮಾಡೋದಾಗ್ಲಿ, ಆಕೆಯ ಗುಣ ಭಗವಂತನೇ ಮೆಚ್ಚುವಂಥದ್ದು ಅಂತ ಹೇಳಬಹುದು. ಆ ಗಂಡನ ಹೆಸರು ಬಂದು ರಾಘವಂತ. ಸರಳ ಆದರೆ ಶ್ರಮಶೀಲ ಮತ್ತು ಪ್ರಾಮಾಣಿಕ ಯುವಕನಾಗಿರ್ತಾರೆ. ಮನೆಯಲ್ಲಿ ಕಡಿಮೆ ಆಸ್ತಿಗಳಿದ್ದವು, ಆದರೆ ಅದು ಪ್ರೀತಿ, ಗೌರವ ಮತ್ತು ಸರಳತೆಯಿಂದ ತುಂಬಿರುತ್ತೆ. ಅನುಸೂಯ ತನ್ನ ಹೆತ್ತವರ ಸಂಪತ್ತಿನ ಬಗ್ಗೆ ಎಂದಿಗೂ ಹೆಮ್ಮೆ ಪಡೋದಿಲ್ಲ. ಅವಳ ಹೃದಯ ಯಾವಾಗಲೂ ರಾಘವನೊಂದಿಗೆ ಇತ್ತು. ಆ ಸಣ್ಣ ಮನೆಯಲ್ಲೂ ಕೂಡ ನಗು ನಗುತ್ತಾ ಪ್ರೀತಿಯಿಂದ
ಸಂಸಾರ ಬಾಳ್ತಾ ಇರ್ತಾರೆ. ಅನಸೂಯ ಬೆಳಗ್ಗೆ ಎದ್ದು ಅಂಗಳಗಳನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಅವಳು ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದಳು, ಹಸುಗಳಿಗೆ ಆಹಾರ ನೀಡುತ್ತಿದ್ಳು ಮತ್ತು ನಂತರ ರಾಘವನಿಗೆ ಆಹಾರ ಬೇಯಿಸುತ್ತಿದ್ದಳು. ರಾಘವ ಹೊಲಗಳಿಗೆ ಹೋಗುತ್ತಿದ್ದನು ಮತ್ತು ಅನಸೂಯ ಮನೆ ಕೆಲಸ ಎಲ್ಲಾನು ಕೂಡ ನಿರ್ವಹಣೆ ಮಾಡ್ತಾ ಇರ್ತಾಳೆ. ಆಗಾಗ ಮತ್ತೆ ಅವನು ಹಿಂತಿರುಗುವವರೆಗೂ ಹಳ್ಳಿಯ ಇತರ ಹೆಣ್ಮಕ್ಳಿಗೂ ಕೂಡ ಆಕೆ ಸಹಾಯ ಮಾಡ್ತಾ ಇರ್ತಾಳೆ ಅನಸೂಯ. ಜಗತ್ತಿನಲ್ಲಿ ತುಂಬಾ ಸಂತೋಷವಾಗಿರ್ತಾರೆ ಈ ಒಂದು ದಂಪತಿಗಳು ಅಂತ ಹೇಳ್ಬೋದು. ಒಂದು ದಿನ ರಾಘವ ಮುಗುಳ್ನಕ್ಕು, ಅನಸೂಯ, ನೀನು ಎತ್ತವರ ಮನೆ ತುಂಬಾ ದೊಡ್ಡವರಾಗಿದ್ದೀರಿ, ತುಂಬಾ ಶ್ರೀಮಂತಿಕೆಯಿಂದ ಇದ್ದೀರಿ, ಸಮೃದ್ಧವಾಗಿದ್ದೀರಿ, ಈ ಸಣ್ಣ ಗುಡಿಸಿಲಿನಲ್ಲಿ ವಾಸಿಸುವುದು ನಿನಗೆ ಕಷ್ಟವಾಗುತ್ತಿಲ್ಲವೇ ಅಂತ ಹೇಳಿ ಗಂಡ ಹೆಂಡತಿನ ಕೇಳೋದು. ಆಗ ಪ್ರೀತಿಯಿಂದ ಅನಸೂಯ ನಕ್ಕಿ, ಪ್ರೀತಿ ಇಲ್ಲದ ದೊಡ್ಡ ಮನೆ ಇದ್ದರೇನು ಪ್ರಯೋಜನ, ನೀವಿರುವ ಜಾಗವೇ ನನಗೆ ಪ್ರಪಂಚ. ರಾಘವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಳ್ಳುತ್ತೆ. ಜೀವನ ಎಂದಿಗೂ ಸುಗಮವಾಗಿ ನಡೆಯುವುದಿಲ್ಲ. ಕೆಲವೊಮ್ಮೆ ಆ ಹೇಗೆಂದ್ರೆ ಒಬ್ಬ ವ್ಯಕ್ತಿಯನ್ನು ಒಳಗಿನಿಂದ ಒಡೆಯುವ ಹಠಾತ್ ತಿರುವು ಬರುತ್ತದೆ. ಒಂದು ವರ್ಷ ಹಳ್ಳಿಗೆ ಭೀಕರ ಪ್ರವಾಹ ಬರುತ್ತೆ. ಒಂದು ರಾತ್ರಿ ರಾಘವ ಹೊಲಗಳನ್ನು ನೋಡಿಕೊಳ್ಳಲು ಹೋದಾಗ ಇದ್ದಕ್ಕಿದ್ದಂತೆ ಬಲವಾದ ಪ್ರವಾಹದಲ್ಲಿ ಸಿಲುಕಿಕೊಂಡು ಗ್ರಾಮಸ್ಥರು ತೀವ್ರವಾಗಿ ಹುಡುಕಿದರೂ ಸಹ ಬೆಳಗಿನ ಅವನ ನಿರ್ಜೀವ ದೇಹ ನದಿಯ ದಡದಲ್ಲಿ ಕಂಡು ಬರುತ್ತೆ. ನೋಡಿ, ಆತ ತೀರ್ಕೊಳ್ತಾನೆ ಪ್ರವಾಹದಲ್ಲಿ. ಆ ಕ್ಷಣದಲ್ಲಿ ಅನಸೂಯಳ ಜಗತ್ತು ಕುಸಿದು ಬೀಳುತ್ತೆ. ತನ್ನ ಗಂಡನ ದೇಹವನ್ನು ನೋಡಿ ಅವಳು ಅಳುತ್ತಿದ್ಲು. ದೇವರೇ, ನೀನು ನನ್ನ ಆಸರೆ ತೆಗೆದುಕೊಂಡಿದ್ದೀಯಾ, ನಾನು ಈಗ ಹೇಗೆ ಬದುಕಲಿ? ಅವಳ ಹೃದಯ ವಿದ್ರಾಹಕ ಕೂಗು ಕೇಳಿ ಹಳ್ಳಿಯ ಮಹಿಳೆಯರು ಸಹ ಕಣ್ಣೀರನ್ನು ಹಾಕ್ತಾರೆ. ರಾಘವನ ಅಂತ್ಯಕ್ರಿಯೆಯ ನಂತರ ಹಳ್ಳಿಯ ಕೆಲವು ಮಹಿಳೆಯರು ಪಿಸುಗುಟ್ಟಲು ಪ್ರಾರಂಭಿಸುತ್ತಾರೆ. ಈಗ ಸೊಸೆ ಅಂದ್ರೆ ಅನಸೂಯ ತನ್ನ ಎತ್ತವರ ಮನೆಗೆ ಹೋಗುತ್ತಾಳೆ. ಅವಳು ಹೇಗೆ ಇಲ್ಲಿ ಬದುಕ್ತಾಳೆ, ಹೇಗೆ ಒಂಟಿಯಾಗಿರ್ತಾಳೆ ಎನ್ನುವಂತ ಪಿಸು ಪಿಸು ಮಾತುಗಳು ಗ್ರಾಮದಲ್ಲಿ ಶುರುವಾಗುತ್ತೆ. ಇನ್ನು ಜೀವನ ತುಂಬಾ ಕಷ್ಟ ಇರುತ್ತೆ ಆ ಹೆಣ್ಮಗಳಿಗೆ ಅಂತ ಹೇಳಿ ಮಾತಾಡ್ಕೊಳ್ತಾರೆ. ಆಗ ಆದರೆ ಅನಸೂಯ ತಲೆ ಎತ್ತಿದಳು. ಅವಳ ಕಣ್ಣೀರು ಒರೆಸಿಕೊಂಡು ದೃಢವಾದ ಧ್ವನಿಯಲ್ಲಿ ಹೇಳಿದಳು, ಇದು ನನ್ನ ಗಂಡನ ಮನೆ, ಗಂಡನ ಕೊನೆ ಉಸಿರೆಳೆದ ಈ ಮನೆ, ನನ್ನ ಜೀವನವು ಇಲ್ಲಿಯೇ ಕಳೆಯುತ್ತದೆ. ಅವಳ ಉತ್ತರದಿಂದ ಇಡೀ ಹಳ್ಳಿಯೇ ಬೆಚ್ಚಿ ಬಿದ್ದಿತು. ದಿನಗಳು ಕಳೆಯತೊಡಗಿದವು. ಈಗ ಮನೆ ನಡೆಸಲು ಯಾರೂ ಇರಲಿಲ್ಲ. ಹೊಲಗಳಾಗಲಿ ಜನರಿಗಾಗಲಿ ಬೆಂಬಲವಾಗಲಿ ಇರಲಿಲ್ಲ. ಆದರೆ ಅನಸೂಯ ಬಿಟ್ಟು ಕೊಡುವ ಮಹಿಳೆ ಆಗಿರ್ಲಿಲ್ಲ. ಅವಳು ಸ್ವತಃ ಹೊಲಗಳಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತಾಳೆ. ಅವಳು ಇತರ ಮನೆಗಳಲ್ಲೂ ಕೂಡ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಅವಳ ದೇವಸ್ಥಾನಗಳಲ್ಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ಲು. ರಾಘವನ ಎತ್ತವರ ಸೇವೆ ಮಾಡುತ್ತಲೇ ಇದ್ಲು. ತನ್ನ ಗಂಡನ ಮನೆಯ ತನ್ನ ನೀತಿ ಎಂದು ತಿಳಿದ್ದರಿಂದ ಅವಳು ತನ್ನ ಎತ್ತವರ ಮನೆಯಿಂದ ಒಂದು ಹುಲ್ಲು ಕಡ್ಡಿನೂ ಕೂಡ ಕೇಳೋದಿಲ್ಲ. ಅನಸೂಯಳ ಪಾತ್ರ ಎಷ್ಟು ಪ್ರಕಾಶಮಾನವಾಗಿತ್ತು ಎಂದ್ರೆ ಸ್ನೇಹಿತರೆ, ಹಳ್ಳಿಯ ಪ್ರತಿಯೊಂದು ಮಗುವು ಅವಳನ್ನು ತಾಯಿ ಎಂದು ಕರೆಯುತ್ತಿತ್ತು. ಪ್ರತಿಯೊಬ್ಬ ವೃದ್ಧನು ತನ್ನ ಮಗಳನ್ನು ಕರೆಯುತ್ತಿದ್ದನು. ಪ್ರತಿಯೊಬ್ಬ ಮಹಿಳೆಯು ಅವಳನ್ನು ಮಾದರಿ ಎಂದು ಪರಿಗಣಿಸುತ್ತಿದ್ದರು. ಅವಳು ಎಂದಿಗೂ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಿರಲಿಲ್ಲ. ಆಕೆಯ ನಡವಳಿಕೆ ಚಿನ್ನದ. ಅನಸೂಯ ಎಲ್ಲವನ್ನು ನಗುತ್ತಾ ಸ್ವಾಗತಿಸುತ್ತಿರ್ತಾಳೆ. ಆದರೆ ರಾತ್ರಿಯಲ್ಲಿ ಅವಳು ದೀಪದ ಮುಂದೆ ಕುಳಿತು ಅಳುತ್ತಿದ್ದಳು. ದೀಪದ ಜ್ವಾಲೆಯು ಅವಳ ನೋವನ್ನು ಕೇಳುತ್ತಿರುವಂತೆ ಮಿನುಗುತ್ತಿತ್ತು. ಅವಳು ಆಗಾಗ್ಗೆ, ದೇವರೇ, ನನ್ನ ಗಂಡ ಹೋಗಿದ್ದಾನೆ, ಆದರೆ ನಾನು ಅವನ ಹೆಸರನ್ನು ಕಳಂಕಿತಗೊಳಿಸದಂತೆ ನನಗೆ ಶಕ್ತಿ ಕೊಡು ಎಂದು ಹೇಳುತ್ತಿದ್ದಳು. ಅವಳ ಪ್ರಾರ್ಥನೆಗಳು ದೇವಲೋಕದಲ್ಲಿಯೂ ಕೇಳಿ ಬರುತ್ತಿದ್ದವು. ಒಮ್ಮೆ ಅವಳ ಪೋಷಕರು ಸಹ, ಬಾ ಮಗಳೇ, ನಾವು ನಿನ್ನನ್ನು ನಮ್ಮೊಂದಿಗೆ ಇಟ್ಟುಕೊಳ್ಳುತ್ತೇವೆ, ನೀನು ಇಲ್ಲಿ ಒಂಟಿಯಾಗಿ ಯಾಕೆ ಬಳಲುತ್ತಿದ್ದೀಯಾ ಎಂದು ಕೇಳಿದಾಗ ಅನಸೂಯ ವಿನಮ್ರವಾಗಿ ಉತ್ತರಿಸಿದಳು, ತಂದೆಯೇ, ನಾನು ನನ್ನ ಗಂಡನ ಕೈಯನ್ನು ಹುಡುಕಿದ ಮನೆಯಲ್ಲಿ ನಾನು ನನ್ನ ಜೀವನವನ್ನು ಇಲ್ಲೇ ಕಳೆಯುತ್ತೇನೆ. ನಾನು ನನ್ನ ಗಂಡನ ಮನೆಯನ್ನು ಬಿಡುವುದಿಲ್ಲ. ಇದನ್ನು ಕೇಳಿದ ಅವಳ ತಂದೆ ಕೂಡ ಭಾವುಕರಾಗ್ತಾರೆ. ಕ್ರಮೇಣ ಅವಳ ತಪಸ್ಸು, ಕೊಡುಗೆ ಮತ್ತು ಸದಾಚಾರಗಳು ದೇವಲೋಕವನ್ನು ಪ್ರಭಾವಿಸಲು ಪ್ರಾರಂಭಿಸಿದವು. ಒಂದು ದಿನ ದೇವಲೋಕದಲ್ಲಿ ನಾರದ ಮುನಿಗಳು ಹೇಳಿದರು,
ಓ ದೇವತೆಗಳೇ, ಭೂಮಿಯ ಮೇಲೆ ಒಬ್ಬ ಮಹಿಳೆ ಗಂಡನನ್ನು ಕಳೆದುಕೊಂಡರೂ ಅವಳ ಸದ್ಗುಣ ಪರಿಮಳ ದೇವಲೋಕವನ್ನು ತಲುಪುವಷ್ಟು ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದಾಳೆ. ದೇವತೆಗಳು ಆಶ್ಚರ್ಯದಿಂದ ಉದ್ಗರಿಸಿದರು, ಇಂಥ ಪ್ರಕಾಶಮಾನವಾದ ತಪಸ್ಸು ಹೊಂದಿರುವ ಗಂಡನನ್ನು ಕಳೆದುಕೊಂಡು ಆ ಮಹಿಳೆ ಅಪರೂಪ. ಸಮಯ ಕಳೆದು ಹೋಯಿತು. ಒಂದು ದಿನ ಅನಸೂಯ ಕೊನೆ ಉಸಿರೆಳೆದಾಗ ಅವಳ ಮುಖವು ತುಂಬಾ ಪ್ರಕಾಶಮಾನವಾಗಿತ್ತು. ಜನರು ನಡುಗಿದರು. ಹಳ್ಳಿಯಾದ್ಯಂತ ಸುದ್ದಿ ಹರಡಿತು, ಇದು ಸಾಮಾನ್ಯ ಮಹಿಳೆಯೇ. ಅವಳ ಅಂತ್ಯಕ್ರಿಯೆಯನ್ನು ನಡೆಸಿದಾಗ ಒಂದು ದೈವಿಕ ಪರಿಮಳ ಜ್ವಾಲೆಗಳನ್ನು ಕೂಡ ವ್ಯಾಪಿಸಿತ್ತು. ಅನಸೂಯಳ ದೇಹವನ್ನು ಭೂಮಿಯ ಮೇಲೆ ಬಿಡಲಾಗಿದ್ದರೂ ಅವಳ ಆತ್ಮವು ನಿಧಾನವಾಗಿ ಅವಳ ದೇಹದ ಮೇಲೆ ಏರಿತು. ಹುಣ್ಣಿಮೆಯ ಬೆಳಕು ಇದ್ದಂತೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ಸುರಿಯುತ್ತಿದ್ದಂತೆ ಅವಳ ಸುತ್ತಲೂ ಬಿಳಿ ಬೆಳಕು ಹರಡಲು ಪ್ರಾರಂಭಿಸಿತು. ಕ್ರಮೇಣ ಅವಳ ದೇಹವು ಹಗುರವಾಯಿತು. ಅವಳ ಆತ್ಮವು ಆಕಾಶದ ಕಡೆಗೆ ಏರಲು ಪ್ರಾರಂಭಿಸಿತು. ಅವಳು ಆಕಾಶಕ್ಕೆ ಏರುತ್ತಿದ್ದಂತೆ ಅವಳ ಮುಂದೆ ಒಂದು ದೈವಿಕ ಮಾರ್ಗ ಕಾಣಿಸಿಕೊಂಡಿತು. ಆ ಮಾರ್ಗವು ಸಾಮಾನ್ಯವಾದದ್ದಲ್ಲ. ಅದು ಚಿನ್ನದ ಬೆಳಕಿನಿಂದ ಮಾಡಲ್ಪಟ್ಟಿದ್ದ ಮತ್ತು ಎರಡೂ ಬದಿಗಳಲ್ಲಿ ಹೂಗಳು ಸುರಿಸುತ್ತಿದ್ದವು. ವೀಣೆಯ ಮೃದುವಾದ ಧ್ವನಿ, ದೂರದ ಶಂಖದ ಶಬ್ದ, ಪರಿಮಳಯುಕ್ತ ತಂಗಾಳಿ ಅವಳನ್ನು ಸ್ವಾಗತಿಸುತ್ತಿದ್ದವು. ಅನಸೂಯ ಆಶ್ಚರ್ಯಚಕಿತಳಾದಳು. ಅವಳು ತನ್ನನ್ನು ತಾನೇ ಕೇಳಿಕೊಂಡಳು, ಇದು ನನಗೆ ಸ್ವರ್ಗವೇ? ಆಗ ಕೆಲವು ದೈವಿಕ ವ್ಯಕ್ತಿಗಳು ಕಾಣಿಸಿಕೊಂಡರು. ನೋಡಿ ಎಷ್ಟು ಮಧುರವಾಗಿದೆ ಸ್ವರ್ಗದ ಹಾದಿ. ತೀರ್ಕೊಂಡ್ಮೇಲೆ ಆಕೆಯ ಸದ್ಗುಣಗಳು ಸ್ವರ್ಗದ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಆ ಚಿನ್ನದ ಬೆಳಕು, ಹೂವಿನ ಒಂದು ಹಾದಿ, ಅವಳ ಸದ್ಗುಣಕ್ಕೆ, ಅವಳ ಪುಣ್ಯದ ತಪಸ್ಸಿಗೆ ಸಿಗ್ತಾ ಇರುವಂಥದ್ದು ಎಷ್ಟು ಅದ್ಭುತವಾಗಿದೆ ಅಲ್ವಾ? ಕೇಳೋದಕ್ಕೇನೆ ನಿಜವಾಗ್ಲೂ ನಾನು ಇದನ್ನ ಓದ್ಬೇಕಾದ್ರೆ ಅಷ್ಟು ಸಂತೋಷ ಪಟ್ಟಿದ್ದೀನಿ ನಾನು. ಆಗ ಇದು ನನಗೆ ಸ್ವಾಗತವೇ? ಆಗ ಕೆಲವು ದೈವಿಕ ವ್ಯಕ್ತಿಗಳು ಕಾಣಿಸ್ಕೊಂಡ್ರು. ಅವರ ದೇವ ಗಂಧರ್ವರು ಕೈಯಲ್ಲಿ ಹೂಗಳು. ಒಬ್ಬ ಗಂಧರ್ವ ಅನಸೂಯೆಗೆ ನಮಸ್ಕರಿಸಿದರು. ಓ ದೇವಿ ಮತ್ತು ದೇವತೆ, ನಿಮ್ಮ ತಪಸ್ಸು ಉನ್ನತ ಕ್ಷೇತ್ರದಲ್ಲಿ ನಿಮಗೆ ಗೌರವವನ್ನು ಗಳಿಸಿದೆ, ನಿಮಗೆ ಸ್ವಾಗತ ಅಂತ ಸ್ವರ್ಗದ ಹಾದಿಲಿ ಕರೀತಾರೆ. ಅನಸೂಯ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು. ಈ ಕಣ್ಣೀರು ನೋವಿನಿಂದಲ್ಲ, ಗೌರವ ಮತ್ತು ನಮ್ರತೆಯಿಂದ ಕೂಡಿತ್ತು. ಅವಳು ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ಮಳೆ ಬಿಲ್ಲಿನ ಈ 7 ಬಣ್ಣಗಳಿಂದ ಹೊಳೆಯುತ್ತಿದ್ದ ದೇವಲೋಕದ ದ್ವಾರಗಳು ಕಾಣಿಸಿಕೊಂಡವು. ದೇವಲೋಕವನ್ನು ಪ್ರವೇಶಿಸಿದಾಗ ಆ ನೋಟವು ಅನಸೂಯನನ್ನು ಮಂತ್ರಮುಗ್ಧಗೊಳಿಸಿತು. ಕತ್ತಲೆ ಇರಲಿಲ್ಲ, ದುಃಖವಿಲ್ಲ, ರೋಗವಿಲ್ಲ, ಸಂಕಟವಿರಲಿಲ್ಲ. ಎಲ್ಲೆಡೆ ಚಿನ್ನದ ತಂಗಾಳಿ ಬೀಸಿತ್ತು. ಹೊಳೆಯುವ ನದಿಗಳು ಮತ್ತು ಮೇಲಿರುವ ಮರಗಳು ಇದ್ದವು. ಅವುಗಳು ನೆಲದ ಮೇಲೆ ಹೆಜ್ಜೆ ಹಾಕಿದ ತಕ್ಷಣ ಅವಳ ಪಾದಗಳ ಕೆಳಗೆ ಕಮಲದ ಹೂಗಳು ಅರಳಿದವು. ಸುರನ ಸುಗಂಧವು ವಾತಾವರಣವನ್ನು ತುಂಬಿತು. ದೇವಲೋಕದ ಆಕಾಶ ಅಪ್ಸರೆಗಳು ಮುಂದೆ ಹೆಜ್ಜೆ ಹಾಕಿ ಮಾತನಾಡಿದರು. ಬಾ ದೇವಿ, ದೇವಲೋಕಗಳು ಸ್ವತಃ ನಿನ್ನ ನೀತಿ ಮತ್ತು ಪರಿಶುದ್ಧತೆಗೆ ನಮಸ್ಕರಿಸುತ್ತೇವೆ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಕಷ್ಟಗಳು, ಕೊಡುಗೆಗಳು ಮತ್ತು ನೀತಿವಂತಿಕೆಗೆ ಈ ದೇವಲೋಕ ಪ್ರತಿಫಲ ದೊರೆಯುತ್ತಿದೆ. ಅನಸೂಯ ವಿನಮ್ರಳಾಗಿ ಉತ್ತರಿಸುತ್ತಾ, ನಾನು ಕೇವಲ ಸಾಮಾನ್ಯ ಮಹಿಳೆಯಾಗಿದ್ದೆ. ಇದಕ್ಕಿಂತ ಹೆಚ್ಚು ಗೌರವಯುತವಾದದ್ದು ಯಾವುದು ನನಗೆ ಇರಲಿಲ್ಲ. ದೇವಿಯು ಮುಗುಳ್ನಗುತ್ತಾ ಹೇಳಿದಳು, ಮತ್ತು ದೇವತೆಗಳು ಸಹ ನಿಮ್ಮ ತಪಸ್ಸಿಗೆ ನಮಸ್ಕರಿಸುತ್ತಾರೆ. ದೇವತೆಗಳು ರಾಜ ಯಮಲೋಕದ ಇನ್ನೊಂದು ಬದಿಯಲ್ಲಿ ಕಾಣಿಸಿಕೊಂಡನು. ಎಲ್ಲ ದೇವತೆಗಳು ತಲೆ ಬಾಗಿದರು. ಅನಸೂಯ ಕೂಡ ನಮಸ್ಕರಿಸಿದಳು. ಯಮ ಹೇಳಿದನು, ಓ ಅನಸೂಯ, ಗಂಡನನ್ನು ಕಳೆದುಕೊಂಡ ನಂತರವೂ ನೀನು ನಿನ್ನ ನೀತಿಯಿಂದ ಎಂದಿಗೂ ವಿಮುಖಳಾಗಿಲ್ಲ. ನೀನು ನಿನ್ನ ಗಂಡನ ಮನೆಯನ್ನು ಎಂದಿಗೂ ತೊರೆದಿಲ್ಲ. ನೀನು ನಿನ್ನ ಕರ್ತವ್ಯಗಳನ್ನು ಎಂದಿಗೂ ತ್ಯಜಿಸಿಲ್ಲ. ನೀನು ಸತ್ಯ ಸ್ವಭಾವ ಮತ್ತು ಸಂಯಮವನ್ನು ಎಂದಿಗೂ ತ್ಯಜಿಸಿಲ್ಲ. ಆದ್ದರಿಂದ ನೀನು 100 ಮಿಲಿಯನ್ ದೈವಿಕ ವರ್ಷಗಳ ಕಾಲ ದೇವಲೋಕದ ಆನಂದವನ್ನು ಆನಂದಿಸಬೇಕೆಂದು ದೇವತೆಗಳು ನಿರ್ಧರಿಸಿದ್ದಾರೆ. ಅನಸೂಯಳ ಕಣ್ಣುಗಳು ಭಕ್ತಿಯಿಂದ ಕೆಳಗೆ ಇಳಿದವು. ಅವಳ ಐಹಿಕ ದೇಹದ ಸಾಮಾನ್ಯತೆ ಈಗ ದೈವತ್ವವಾಗಿ ರೂಪುಗೊಂಡಿತ್ತು. ಅವಳ ಬಟ್ಟೆಗಳು ಈಗ ಚಿನ್ನದ ಬೆಳಕಿನಂತೆ ಮಾರ್ಪಟ್ಟವು. ಅವಳ ತಲೆಯ ಮೇಲೆ ಒಂದು ಕಾಂತಿಯ ಪ್ರಭಾವಲಯ ಹೊಳೆಯುತ್ತಿತ್ತು. ಅವಳ ಪಾದಗಳು ಕೂಡ ಕಮಲ ದಳಗಳ ವಾಸನೆಯನ್ನು ಹೊಂದಿದ್ದವು. ಅವಳ ಮುಖ ದೇವತೆಗಳು ಕೂಡ ದಿಗ್ಭ್ರಮೆಗೊಳಿಸುವಂತಹ ಕಾಂತಿ ಹೊರ ಹೊಮ್ಮಿತು.
ಅನಸೂಯ ತನ್ನೊಳಗಿನಿಂದ ಸ್ವಲ್ಪ ದುಃಖ, ಸ್ವಲ್ಪ ಒಂಟಿತನ, ಸ್ವಲ್ಪ ನೋವು ನಿಧಾನವಾಗಿ ಮರೆಯಾಗುತ್ತಿತ್ತು. ದೇವತೆಗಳು ಅವಳನ್ನು ಭವ್ಯವಾದ ಅರಮನೆಗೆ ಕರೆದೊಯ್ದರು. ಅರಮನೆಯ ಅಮೂಲ್ಯ ಕಲ್ಲುಗಳಿಂದ ಕೂಡಿತ್ತು. ಅದರ ಕಂಬಗಳು ಚಿನ್ನದಿಂದ ಕೂಡಿದ್ದವು. ಮಿನುಗುತ್ತಿತ್ತು. ಒಬ್ಬ ದೇವತೆ, ಈ ಅರಮನೆಯ ನಿನ್ನದು, ಇಲ್ಲೇ ನೀನು ವಿಶ್ರಾಂತಿ ಪಡುತ್ತೀಯಾ, ಧ್ಯಾನ ಮಾಡುತ್ತೀಯಾ ಮತ್ತು ದೈವಿಕ ಆನಂದವನ್ನು ಅನುಭವಿಸುತ್ತೀಯಾ ಎಂದು ಹೇಳ್ತಾರೆ. ಅನಸೂಯ ಆಶ್ಚರ್ಯದಿಂದ ಕೇಳಿದಳು, ನನಗೆ ತುಂಬಾ ಇಷ್ಟ. ಈ ದೇವತೆ ಉತ್ತರಿಸಿದಳು, ಆ ದೇವಿ ಭೂಮಿಯ ಮೇಲೆ ಯಾವುದೇ ಕೊಡುಗೆಗಳನ್ನು ಮಾಡಿದರೂ ದೇವಲೋಕವು ಅವುಗಳನ್ನು 100 ಪಟ್ಟು ನೀಡುತ್ತದೆ. ಅವಳು ತನ್ನ ಅರಮನೆಯನ್ನು ಪ್ರವೇಶಿಸಲು ಹೊರಟಿದ್ದಾಗ ಅವಳ ಮುಂದೆ ಒಂದು ದೈವಿಕ ಬೆಳಕು ಕಾಣಿಸಿಕೊಂಡಿತ್ತು. ಅದು ರಾಘವ, ಅಂದ್ರೆ ಆಕೆಯ ಪತಿ. ಅವನು ಹೇಳಿದನು, ಪ್ರಿಯ ಅನಸೂಯ, ನಿನ್ನ ಕಾರಣದಿಂದಾಗಿ ನಾನು ಕೂಡ ಉನ್ನತ ಕ್ಷೇತ್ರವನ್ನು ಸಾಧಿಸಿದ್ದೇನೆ. ನಿಮ್ಮ ಪ್ರೀತಿ, ತಪಸ್ಸು ಮತ್ತು ನೀತಿವಂತಿಕೆ ನನ್ನನ್ನು ಮೇಲೆತ್ತಿದೆ. ಆತ್ಮದ ಪ್ರಯಾಣ, ನಾನು ಕೂಡ ಸ್ವರ್ಗದಲ್ಲಿದ್ದೀನಿ ಅಂತ ಹೇಳ್ತಾರೆ. ಜೀವಂತವಾಗಿ ಪ್ರೀತಿ ನೀಡಿದವರಿಗೆ ಮತ್ತು ನಾನು ಹೋದ ನಂತರವೂ ನೀತಿವಂತಿಕೆಯನ್ನು ಎತ್ತಿಡಿದವರಿಗೆ ದೇವಲೋಕದ ದ್ವಾರಗಳು ಯಾವಾಗಲೂ ಕೂಡ ತೆರೆದಿರುತ್ತದೆ. ಅನಸೂಯ ತನ್ನ ಕೈಗಳನ್ನು ಮಡಚಿ, ನಾನು ಏನೇ ಮಾಡಿದರೂ ಅದು ನನ್ನ ಕರ್ತವ್ಯ, ಅದು ನನ್ನ ನೀತಿಯಾಗಿತ್ತು ಎಂದು ಹೇಳಿದಳು. ರಾಘವ ಮುಗುಳ್ನಗುತ್ತಾ, ಮತ್ತು ಆ ನೀತಿಯು ನಿನಗೆ ದೇವತೆಗಳಲ್ಲಿ ಸ್ಥಾನ ನೀಡುತ್ತಿದೆ ಎಂದು ಹೇಳಿದಳು. ದೇವಲೋಕಕ್ಕೆ ಪ್ರವೇಶಿಸಿದ ನಂತರ ಅನಸೂಯ ತನ್ನ ನೀತಿಯನ್ನು ಪೂರೈಸುವಾಗ ಬಳಲುತ್ತಿರುವ ಯಾವುದೇ ಮಹಿಳೆಯನ್ನು ನಾನು ಬೆಂಬಲಿಸುತ್ತೇನೆ ಎಂದು ಭರವಸೆ ನೀಡಿದಳು. ಅವಳು ಖಂಡಿತವಾಗಿಯೂ ತನ್ನ ಕೊಡುಗೆಯ ಪ್ರತಿಫಲವನ್ನು ಪಡೆಯುತ್ತಾಳೆ. ಮತ್ತು ಆ ಕ್ಷಣದಲ್ಲಿಯೇ ದೈವಿಕ ಬೆಳಕು ಆಕಾಶವನ್ನು ತುಂಬಿತ್ತು, ಹೂಗಳು ಮಳೆ ಸುರಿಸಿತ್ತು, ಮತ್ತು ಅನಸೂಯ ದೇವಲೋಕದಲ್ಲಿ ಆಚರಿಸಲ್ಪಟ್ಟಳು. ಅದೇ ದೈವಿಕ ಶಾಂತಿ ಮತ್ತೊಮ್ಮೆ ವೈಕುಂಠವನ್ನು ವ್ಯಾಪಿಸಿತ್ತು. ಆದರೆ ಈ ಬಾರಿ ವಾತಾವರಣವು ವಿಭಿನ್ನವಾಗಿತ್ತು. ಏನೋ ಬದಲಾಗಿತ್ತು, ಮತ್ತು ಆ ಬದಲಾವಣೆ ಗರುಡನ ಹೃದಯದಲ್ಲಿತ್ತು. ಅನಸೂಯಳ ಸಂಪೂರ್ಣ ಕಥೆಯನ್ನು ಕೇಳಿದ ಗರುಡನ ಕಣ್ಣುಗಳು ತೇವಗೊಂಡವು. ಅವನ ಕಣ್ಣುಗಳು ಕರುಣೆ, ಗೌರವ ಮತ್ತು ಭಕ್ತಿಯಿಂದ ತುಂಬಿದ್ದವು. ಅವಳೊಂದಿಗೆ ಆಳವಾದ ಭಾವನೆ ಹುಟ್ಟುತ್ತಿದ್ದಂತೆ ಅವನು ಕೆಲವು ಕ್ಷಣಗಳು ಮೌನವಾಗಿ ಕುಳಿತನು. ನಂತರ ಅವನು ನಿಧಾನವಾಗಿ ವಿಷ್ಣುವಿನ ಪಾದಗಳಿಗೆ ನಮಸ್ಕರಿಸಿದನು. ಅವನ ಧ್ವನಿ ಉಸಿರುಗಟ್ಟಿಸಿತ್ತು, ಒಡೆಯ, ಇಂದು ನನ್ನ ಅಜ್ಞಾನವು ದೂರವಾಗಿದೆ. ಲೋಕವನ್ನು ನೋಡುವುದನ್ನು ನಾನು ಕೂಡ ನೋಡಿದ್ದೇನೆ. ಗಂಡನನ್ನು ಕಳೆದುಕೊಂಡ ಮಹಿಳೆ ಕೇವಲ ದುಃಖದ ಸಂಕೇತ, ಆದರೆ ಇಂದು ನೀವು ಅವಳ ಕೊಡುಗೆ, ತಪಸ್ಸು ಮತ್ತು ಸದಾಚಾರ, ಸಾಕಾರ ಮತ್ತು ನನಗೆ ತೋರಿಸಿದ್ದೀರಿ. ಗರುಡನು ಮುಂದುವರೆಸಿದನು, ದೇವರೇ, ಭೂಮಿಯ ಮೇಲೆ ಜನರು ಗಂಡನನ್ನು ಕಳೆದುಕೊಂಡ ಮಹಿಳೆಯರನ್ನು ಕೆಟ್ಟ ಶಕುನವೆಂದು ಪರಿಗಣಿಸುತ್ತಾರೆ. ಅವರ ಜೀವನವನ್ನು ತಿರಸ್ಕಾರದಿಂದ ನೋಡುತ್ತಾರೆ. ಅವರ ಬಟ್ಟೆಗಳನ್ನು ಬದಲಾಯಿಸಲಾಗುತ್ತದೆ, ಅವರ ನಗುವನ್ನು ಕಸಿದುಕೊಳ್ಳಲಾಗುತ್ತದೆ, ಅವರ ಜೀವನದ ಬಣ್ಣವನ್ನು ತೆಗೆದುಹಾಕಲಾಗುತ್ತದೆ. ಇದು ಸರಿಯೇ? ಗರುಡನ ಪ್ರಶ್ನೆ ಮತ್ತೊಮ್ಮೆ ವಿಷ್ಣುವಿಗೆ. ಅವನ ಧ್ವನಿಯು ಇನ್ನು ಮುಂದೆ ಕೇವಲ ಪ್ರಶ್ನೆಯಾಗಿರಲಿಲ್ಲ, ಆದರೆ ಅಸಂಖ್ಯಾತ ಮಹಿಳೆಯರ ಜೀವನದಲ್ಲಿ ಅವನು ಕಂಡ ನೋವು. ವಿಷ್ಣು ಗರುಡನನ್ನು ಎತ್ತಿ ಶಾಂತ, ಗಂಭೀರ ಮತ್ತು ಕರುಣಾಮಯಿ ಧ್ವನಿಯಲ್ಲಿ ಹೇಳಿದನು, ಓ ಗರುಡ, ಜಗತ್ತು ಆಗಾಗ್ಗೆ ಸತ್ಯವನ್ನು ನೋಡಲು ವಿಫಲವಾಗುತ್ತದೆ. ಅದು ಸಂಪ್ರದಾಯಗಳನ್ನು ಮಾತ್ರ ಅನುಸರಿಸುತ್ತದೆ, ಮತ್ತು ಸಂಪ್ರದಾಯಗಳನ್ನು ಬುದ್ಧಿವಂತಿಕೆಯಿಂದ ದೂರವಾದಾಗ ಅವು ಅನ್ಯಾಯದ ರೂಪವನ್ನು ಪಡೆಯುತ್ತದೆ. ಗರುಡನು ಗಮನವಿಟ್ಟು ಕೇಳಿದನು. ಭಗವಂತ ಮುಂದುವರೆಸಿದನು, ಗಂಡನನ್ನು ಕಳೆದುಕೊಂಡ ಮಹಿಳೆಯನ್ನು ಕೆಟ್ಟ ಶಕುನವೆಂದು ಪರಿಗಣಿಸುವುದು ನೀತಿಯಲ್ಲ, ಅದು ಅಜ್ಞಾನ. ನೀತಿಯು ಯಾರ ದುಃಖವನ್ನು ಹೆಚ್ಚಿಸಲು ಎಂದಿಗೂ ಅನುಮತಿಸುವುದಿಲ್ಲ. ನೀತಿಯ ಕರುಣೆ, ಗೌರವವನ್ನು ಕಲಿಸುತ್ತದೆ, ಮತ್ತು ಪ್ರತಿ ಆತ್ಮದಲ್ಲಿಯೂ ದೈವಿಕತೆಯನ್ನು ನೋಡಲು ದೃಷ್ಟಿಯನ್ನು ನೀಡುತ್ತದೆ. ವಿಷ್ಣುವಿನ ಧ್ವನಿ ಈಗ ಇನ್ನಷ್ಟು ದೈವಿಕವಾಗಿತ್ತು. ಓ ಗರುಡ, ಮಹಿಳೆ ಕೇವಲ ಯಾರೊಬ್ಬರ ಸಂಗಾತಿಯಲ್ಲ, ಅವಳು ತನ್ನಲ್ಲಿಯೇ ಒಂದು ಶಕ್ತಿ. ಅವಳು ತಾಯಿ, ಅವಳು ಸೃಷ್ಟಿ, ಅವಳು ತಾಳ್ಮೆ, ಅವಳು ಕೊಡುಗೆ. ಮತ್ತು ಅದೇ ಮಹಿಳೆ ಗಂಡನನ್ನು ಕಳೆದುಕೊಂಡಾಗ ಅವಳ ಜೀವನವು ತಪಸ್ಸಾಗಿರುತ್ತದೆ.
ಈಗ ಗರುಡ ಮನಸ್ಸು ಸಂಪೂರ್ಣವಾಗಿ ಬದಲಾಗಿತ್ತು. ಅವನು ಹೇಳಿದನು, ಒಡೆಯ, ಈಗ ನನಗೆ ಅರ್ಥವಾಯಿತು. ದೇವಲೋಕಕ್ಕೆ ಹೋಗುವ ಮಾರ್ಗವು ಕೇವಲ ವಿವಾಹಿತ ಜೀವನದಿಂದಲ್ಲ, ಆದರೆ ಸದಾಚಾರದಿಂದ ಸುಗಮವಾಗಿದೆ. ಮತ್ತು ಗಂಡನನ್ನು ಕಳೆದುಕೊಂಡ ಮಹಿಳೆಯು ತನ್ನ ಕರ್ತವ್ಯಗಳನ್ನು ಪೂರೈಸುವುದು ಅತ್ಯುನ್ನತ ಕ್ಷೇತ್ರಕ್ಕೆ ಅರ್ಹಳಾಗುತ್ತಾಳೆ. ಭಗವಾನ್ ವಿಷ್ಣು ಗರುಡನನ್ನು ಕೊನೆಯ ಬಾರಿಗೆ ನೋಡಿದನು. ಅವನ ಕಣ್ಣುಗಳು ದೈವಿಕ ಕಾಂತಿಯಿಂದ ಹೊಳೆಯುತ್ತಿದ್ದವು. ಅವನು ಹೇಳಿದನು, ಗರುಡ, ಈ ಅಂತಿಮ ಸತ್ಯವನ್ನು ನೆನಪಿಡಿ. ನಾನು ಯಾರನ್ನು ಅವರ ಬಟ್ಟೆ, ಅವರ ಬಾಹ್ಯ ನೋಟ ಅಥವಾ ಅವರ ವೈವಾಹಿಕ ಸ್ಥಿತಿಯಿಂದ ನಿರ್ಣಯಿಸುವುದಿಲ್ಲ. ನಾನು ಅವರ ಕ್ರಿಯೆಗಳನ್ನು ಮಾತ್ರ ನೋಡುತ್ತೇನೆ. ನಾನು ಅವರ ಹೃದಯವನ್ನು ನೋಡುತ್ತೇನೆ. ನಾನು ಅವರ ಕೊಡುಗೆಯನ್ನು ನೋಡುತ್ತೇನೆ. ದುಃಖದಲ್ಲಿಯೂ ನೀತಿ ಮಾರ್ಗವನ್ನು ಬಿಡದ, ಅವಮಾನದಲ್ಲಿಯೂ ನೆಮ್ಮದಿ ಕಳೆದುಕೊಳ್ಳದ, ಒಂಟಿತನದಲ್ಲಿಯೂ ಸತ್ಯವನ್ನು ಬಿಡದ ಮಹಿಳೆ ನನಗೆ ಅತ್ಯಂತ ಪ್ರಿಯಳು. ಮತ್ತು ದೇವಲೋಕದ ದ್ವಾರಗಳು ಅವಳಿಗೆ ಯಾವಾಗಲೂ ತೆರೆದಿರುತ್ತದೆ. ಇದರೊಂದಿಗೆ ವೈಕುಂಠಾದ್ಯಂತ ದೈವಿಕ ಬೆಳಕು ಹರಡಿತು. ಆಕಾಶದಿಂದ ಹೂಗಳು ಮಳೆಯಾಗಲು ಪ್ರಾರಂಭಿಸಿದವು. ದೇವತೆಗಳು ಮತ್ತು ಗಂಧರ್ವರು ಮಧುರ ಸಂಗೀತವನ್ನು ನುಡಿಸಲು ಪ್ರಾರಂಭಿಸಿದರು. ಗರುಡನು ಭಕ್ತಿಯಿಂದ ತಲೆ ಬಾಗಿದನು. ಅವನ ಹೃದಯದಲ್ಲಿ ಇನ್ನು ಮುಂದೆ ಯಾವುದೇ ಪ್ರಶ್ನೆ ಇರಲಿಲ್ಲ. ಶಾಂತಿ ಮಾತ್ರ ಇತ್ತು, ಸತ್ಯ ಮಾತ್ರ ಇತ್ತು. ಓ ಮನುಷ್ಯರೇ, ಗಂಡನನ್ನು ಕಳೆದುಕೊಂಡ ಮಹಿಳೆಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಅವಳು ದುಃಖದ ಸಾಕಾರವಲ್ಲ, ಆದರೆ ಕೊಡುಗೆ ಮತ್ತು ತಪಸ್ಸಿನವಳು. ಅವಳು ನೀತಿ ಮಾರ್ಗವನ್ನು ಅನುಸರಿಸಿದರೆ ದೇವಲೋಕದಲ್ಲಿ ಅವಳ ಸ್ಥಾನ ಖಚಿತ. ಮತ್ತು ಅವಳು ಮಾಡುವ ಪ್ರತಿಯೊಂದು ಕೊಡುಗೆಯು ಅವಳನ್ನು ದೈವತ್ವಕ್ಕೆ ಹತ್ತಿರ ತರುತ್ತದೆ. ಸ್ನೇಹಿತರೆ, ನೀವು ಈ ಕಥೆಯನ್ನು ಆನಂದಿಸಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಏನ್ ಅನಿಸ್ತು ಅಂತ ಹೇಳಿ. ನಾನು ಇದನ್ನ ಓದೋ ರೀತಿ ಹೇಳಿದ್ನೋ ನನಗೆ ಗೊತ್ತಿಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ಗರುಡನ ಈ ಪ್ರಶ್ನೆ, ವಿಷ್ಣುವಿನ ಈ ಅದ್ಭುತವಾದ ಒಂದು ಉತ್ತರದ ಒಂದು ಪ್ರಕ್ರಿಯೆ, ಆ ಕತೆ ಎಷ್ಟು ಅದ್ಭುತ ಅನಿಸ್ತಲ್ವಾ. ಆದ್ರಿಂದ ವಿಧವೆ ಅನ್ನೋದಕ್ಕಿಂತನೂ ಕೂಡ ಪೂರ್ವ ಸುಮಂಗಲಿ ಹೆಣ್ಮಗಳು ಗಂಡನನ್ನು ಕಳ್ಕೊಂಡಾಗ ಗಂಡನ ಹೆಸರಿನಿಂದ ಬದುಕ್ತಾ ಇರ್ತಾಳೆ. ತುಂಬಾ ಶುದ್ಧವಾಗಿರ್ತಾಳೆ, ತುಂಬಾ ಶುದ್ಧತೆಯಿಂದ ಬದುಕ್ತಾ ಇರ್ತಾಳೆ. ಭಗವಂತನ ಆರಾಧನೆ ಮಾಡೋದಾಗ್ಲಿ, ಅವಳ ಒಂದು ಕರ್ಮ ಅಂತ ಇರುತ್ತೆ, ಕೆಲಸ ತುಂಬಾ ನಿಷ್ಠೆಯಿಂದ ಮಾಡ್ತಾ ಇರ್ತಾಳೆ. ಜೀವಂತ ಇದ್ದಾಗ, ಗಂಡ ಎದುರುಗಡೆ ಇದ್ದಾಗ ನಾವು ತಪ್ಪು ಮಾಡಿದ್ರು ಮಾತಾಡ್ಕೊಳ್ತಾ ಇರ್ತೀವಿ. ಈಗ ಗಂಡ ನಮ್ಮನ್ನ ಒಂದು ಆತ್ಮಲೋಕದಿಂದ ನಮ್ಮನ್ನ ನೋಡ್ತಾ ಇರ್ತಾರೆ, ನನ್ನ ತಂದೆ ನೋಡ್ತಾ ಇರ್ತಾರೆ, ಭಗವಂತ ನೋಡ್ತಾ ಇರ್ತಾನೆ ಅನ್ನುವಂತ ಆ ಮನಸ್ಥಿತಿಯಲ್ಲಿ ಅವಳ ಬದುಕು ತುಂಬಾ ಉಜ್ವಲವಾಗಿರುತ್ತೆ. ತುಂಬಾ ನೀತಿವಂತಿಕೆಯಿಂದನೇ ಬಾಳ್ತಾ ಇರ್ತಾಳೆ ಹೆಣ್ಮಗಳು. ಯಾಕೆಂದ್ರೆ ಅದನ್ನ ಅನುಭವಿಸ್ತಾ ಇರೋಳು ನಾನಲ್ವಾ. ಅದರಿಂದ ಮನಸ್ಪೂರ್ವಕವಾಗಿ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ಕೂಡ ನನಗೆ ಅನಿಸ್ತು. ಅನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಅವ್ರ ಕಮೆಂಟ್ಗೆ ನನಗೆ ಈ ರೀತಿ ಹೇಳೋ ರೀತಿ ಆಯ್ತು. ನನಗೂ ಖುಷಿ ಆಗ್ತಾ ಇದೆ. ಅವ್ರಿಗೂ ಕೂಡ ಈ ವಿಡಿಯೋ ತಲುಪಲಿ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತೊಂದು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ಬರ್ತೀನಿ. ಏನಾದರೂ ಸ್ವಲ್ಪ ಸ್ಪೀಡಾಗಿ ಏನಾದ್ರು ಓದೋದ್ನ ನಿಮ್ಗೆ ಏನಾದರೂ ಸ್ಪೀಡು ಅಂತ ಏನಾದ್ರು ಅನಿಸ್ತಾ ನನಗೆ ಗೊತ್ತಿಲ್ಲ. ನಾನು ಓದೋ ರೀತಿಲಿ ಓದ್ಬಿಟ್ಟಿದ್ದೀನಿ. ಅರ್ಥ ಮಾಡ್ಕೊಂಡಿರ್ತೀರಾ ನೀವು ಅಂತ ಅನ್ಕೊಳ್ತೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಯ್ತಾ. ನೆಕ್ಸ್ಟ್ ನನ್ನ ಹೊಸ ಡೈಲಿ ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.